ನಮಸ್ಕಾರ ಕಲಾ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ನಾವು ಚಾಪ್ಟರ್ 8 ಅದರಲ್ಲಿ ಸಿನೋನಿಮ್ ಬಂದು DEAD. ಡಿ ಆಯ್ತು ಡೌಟ್ಸ್, ಇ ಆಯ್ತು ಎಂಡ್ ಆಫ್ ದ ಲೈಫ್, ಎ ಬಂದು ಅಟೈನಿಂಗ್ ಸುಪ್ರೀಂ. ಹೇಗೆ ನಾವು ದೇವರನ್ನ ಸೇರ್ಬೇಕಾದ್ರೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ವಿವರವಾಗಿ ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಡಿ. ಡಿ ಅಂದ್ರೆ ಈ ಏನು? ಎ ಅಲ್ಲಿ ನಾನು ಹೇಳಿದೆ, ಕೆಲವು ಯೋಗಿಗಳು ಈ ತರ ಮಾಡ್ತಾರೆ, ಕೆಲವು ಯೋಗಿಗಳು ಆ ತರ ಮಾಡ್ತಾರೆ, ಹೌದು. ಕೆಲವರು ಪ್ರಾಣವಾಯುನ ಕಂಟ್ರೋಲ್ ಮಾಡ್ತಾರೆ, ಕೆಲವೊಬ್ರು ಮೆಡಿಟೇಟ್ ಮಾಡ್ತಾರೆ, ಕೆಲವರು ಈ ತರ ಮಾಡ್ತಾರೆ, ಆ ತರ ಮಾಡ್ತಾರೆ. ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಆಗಿ ಮಾಡಿ ಕೊನೆಗೆ ಎಲ್ಲ ಕಾನ್ಸಂಟ್ರೇಷನ್ ಒಂದು ಕಡೆಗೆ ತಂದು ದೇವರನ್ನ, ಪರಮಾತ್ಮನ ನೆನೆಸ್ಕೊಳ್ಳೋದು. ಅದು ಅದು ಮಾಡೋದಕ್ಕೋಸ್ಕರ ಬೇರೆ ಬೇರೆ ವಿಧಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಎಲ್ಲ ಮಾಡಿದ್ರಲ್ಲೂ ಕೃಷ್ಣ ಯಾವುದು ಬೆಸ್ಟ್ ಅಂತ ಹೇಳಿ ಇಲ್ಲಿ ಡಿಕ್ಲೇರ್ ಮಾಡ್ತಾರೆ. ಓಕೆ. ಆ ಬೆಸ್ಟ್ ಅನ್ನೋದನ್ನ ಡಿಕ್ಲೇರ್ ಮಾಡೋಕ್ಕೆ ಮುಂಚೆ ಕೃಷ್ಣ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಏನು? ಅರ್ಜುನ, ನಾನು ಹೇಳಿದೆ, ಯಾವಾಗ ಹೇಗೆ ಹೇಗೆ ಸತ್ರೆ ನನ್ನ ಪರಮಾತ್ಮನ ಬಂದ್ ಪಡಿಬಹುದು, ನನ್ ಮೋಕ್ಷ ಸಿಗುತ್ತೆ ಅಂತ. ಇವಾಗ ಯಾವ ಟೈಮ್ಸ್ ಅಲ್ಲಿ ಅಂತ ಫಸ್ಟ್ ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಈ ನಾರ್ತ್ ನಾರ್ತ್ ಅಲ್ಲಿ ನಾವ್ ಹೇಳ್ತೀವಲ್ಲ, ಉತ್ತರಾಯಣ ದಕ್ಷಿಣಾಯಣ ಅಂತೀವಿ. ಉತ್ತರಾಯಣದಲ್ಲಿರುವಾಗ, ಸನ್ನು ನಾರ್ತ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಉತ್ತರಾಯಣ ಅಂತೀವಿ. ದಕ್ಷಿಣಾಯಣ ಅಂದ್ರೆ ಸೌತ್ ಅಲ್ಲಿ ಟ್ರಾವೆಲ್ ಮಾಡುವಾಗ ದಕ್ಷಿಣಾಯಣ ಅಂತೀವಿ. ಯಾರು ಉತ್ತರಾಯಣದಲ್ಲಿ, ಉತ್ತರಾಯಣ ಕಾಲದಲ್ಲಿ ಪ್ಲಸ್ ಈ ಮೂನು ಇನ್ಕ್ರೀಸ್ ಆಗುತ್ತಲ್ವಾ, ಆ ಒಂದು ಟೈಮಲ್ಲಿ ಮೂನು ಏನು ಅಮಾವಾಸ್ಯೆಗೂ ಪೌರ್ಣಮಿಗೂ ಮಧ್ಯದಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಇದನ್ನ ಇದನ್ನ ಬೆಳಕಿನ ಟೈಮ್ ಅಂದ್ರೆ ಟೈಮ್ ಆಫ್ ಲೈಟ್ ಅಂತಾರೆ. ಸೊ ಆ ಟೈಮಲ್ಲಿ ಸಾಯೋರು, ದೇ ಗೋ ಟು ಹೈಯರ್ ಕಾನ್ಶಿಯಸ್ನೆಸ್, ಹೈಯರ್ ಪ್ಲಾನೆಟ್ಸ್ಗೆ ಹೋಗ್ತಾರೆ. ದಕ್ಷಿಣಾಯನದಲ್ಲಿ ಅಥವಾ ಪೌರ್ಣಮಿಯಿಂದ ಅಮಾವಾಸ್ಯೆಗೆ ಮಧ್ಯ ಬರೋ ಆ ಟೈಮಲ್ಲಿ ಆದಾಗ, ತೀರ್ಕೊಂಡಾಗ ಅವರು ಲೋವರ್ ಪ್ಲಾನೆಟರಿ ಸಿಸ್ಟಮ್ಸ್ಗೆ ಹೋಗೋದಕ್ಕೆ, ಅಂದ್ರೆ ಮನುಷ್ಯ ಅಥವಾ ಪ್ರಾಣಿಗಳು ಅಥವಾ ಬೇರೆ ಬೇರೆ ಪಾತಾಳ ಲೋಕ, ಆ ಥರ ಲೋಕಗಳು, ನಾಗಲೋಕ ಅಂತ ಲೋಕಗಳಿಗೆಲ್ಲ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ ಕೃಷ್ಣ ಇಲ್ಲಿ. ಏನು? ಯಾರು, ಯಾವ ಯೋಗಿ ಆ ಟೈಮಲ್ಲಿ ಸಾಯ್ತಾರೋ ಅವ್ರು ಮೇಲಕ್ಕೆ ಹೋಗ್ತಾರೆ. ಆಯ್ತಾ? ಆಸ್ಪಿಷಿಯಸ್ ಮೂಮೆಂಟ್, ಅವರು ಪರಬ್ರಹ್ಮನ ಸೇರೋಕೆ ಚಾನ್ಸ್ ಇರುತ್ತೆ ಅವ್ರಿಗೆ. ಆ ಉತ್ತರ ದಕ್ಷಿಣಾಯನದಲ್ಲಿ ಅಥವಾ ನೈಟ್ ಟೈಮಲ್ಲಿ ಅಥವಾ ಈ ತರ ಪೌರ್ಣಮಿ ಮತ್ತು ಅಮಾವಾಸ್ಯೆ ಟೈಮಲ್ಲಿ ಅದ್ರ ಮಧ್ಯದಲ್ಲಿರೋ ಟೈಮಲ್ಲಿ ಯಾರು ತಿರ್ಕೊಳ್ತಾರೋ ಅವರು ಮೇ ಬಿ ಏನ್ ಹೇಳ್ತಾರೆ, ಮೂನ್, ಚಂದ್ರನನ್ನೇ ಹೋಗಿ ಸೇರ್ತಾರೆ. ಅದು ಚಂದ್ರನಿಂದ ವಾಪಸ್ ಮತ್ತೆ ಮತ್ತೆ ಹುಟ್ಟಬೇಕಾಗತ್ತೆ ಅವರು. ಹಾಗೆ. ಸೊ ಆತರ ಎರಡು ವಿಧಗಳಿದೆ. ಒಬ್ರು ತೀರ್ಕೊಳ್ಳೋದ್ರ ಬಗ್ಗೆ, ಪ್ರಯಾಣ ಅಂದ್ರೆ ಒಂದು ಆತ್ಮ ಪ್ರಯಾಣ ಮಾಡೋದ್ರಲ್ಲಿ ಎರಡು ವಿಧ ಇದೆ. ಒಂದು ಬೆಳಕಿನಲ್ಲಿ ಪ್ರಯಾಣ, ಇನ್ನೊಂದು ಕತ್ತಲಲ್ಲಿ ಪ್ರಯಾಣ. ಬೆಳಕಿನಲ್ಲಿ ಪ್ರಯಾಣ ಮಾಡೋವನು ಮತ್ತೆ ವಾಪಸ್ ಬರುವುದಿಲ್ಲ. ದ ಕತ್ತಲಲ್ಲಿ ಪ್ರಯಾಣ ಮಾಡೋವನು ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಹುಟ್ಟಬೇಕಾಗತ್ತವನು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಹೇಳ್ಬಿಟ್ಟು ಆಮೇಲೆ ಏನ್ ಹೇಳ್ತಾರೆ, ಆದ್ರೆ ಯೋಗಿ, ನನ್ನ ಭಕ್ತರೇನಿರ್ತಾರೋ ಈ ಎರಡೂ ದಾರಿಗಳು ತಿಳ್ಕೊಂಡ್ರು ಕೂಡ ಅವರು ದಿಗ್ಭ್ರಮೆ ಆಗೋದಿಲ್ಲ, ವಿಚಲಿತರಾಗೋದಿಲ್ಲ. ಯಾಕೆ ಅಂದ್ರೆ ಅವರು ಭಕ್ತಿಯಲ್ಲಿ ಫಿಕ್ಸ್ಡ್ ಆಗಿರ್ತಾರೆ. ಆಯ್ತಾ? ಭಕ್ತಿಯಲ್ಲಿ ಫಿಕ್ಸ್ಡ್ ಆಗಿರ್ತಾರೆ. ಅಂದ್ರೆ ಭಕ್ತಿಯಲ್ಲಿ ಫಿಕ್ಸ್ಡ್ ಆಗಿರೋದು ಬೆಸ್ಟು. ಅಂದ್ರೆ ಇದೆಲ್ಲ ಏನೇನು ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡ್ಸ್ ಇದೆಯೋ ಅದೆಲ್ಲದಕ್ಕೂ ಮೀರಿದ್ದು ಈ ಭಕ್ತಿ ಯೋಗ ಅನ್ನೋದು. ಆಯ್ತಾ? ಅಂದ್ರೆ ಫಸ್ಟ್ ಆಫ್ ಆಲ್ ಬೇರೆ ಎಲ್ಲ ವಿಧಗಳೂ ಕಷ್ಟ ಮಾಡೋದಿಕ್ಕೆ, ಯಾಕಂದ್ರೆ ತುಂಬಾ ಟೆಂಪ್ಟೇಷನ್ಸ್ ಜಾಸ್ತಿ ಇದೆ ನಮಗೆ ಇಲ್ಲಿ. ಆಯ್ತಾ? ತುಂಬಾ ಭೌತಿಕ ವಿಷಯಗಳು ಜಾಸ್ತಿ ಇದೆ. ಆಮೇಲೆ ನಾವೇ ಇಂಡಿವಿಜುವಲ್ಸ್, ನಾವು ಆಸ್ ಅ ಪರ್ಸನ್ ನಾವು ತುಂಬಾ ವೀಕ್ ಇರ್ತೀವಿ. ಒಂದು ನಮ್ಮ ಡಿಟರ್ಮಿನೇಷನ್ ಇರಬಹುದು, ಫಿಸಿಕಲ್ ಇರಬಹುದು, ಅಥವಾ ನಮ್ಮ ಮೆಂಟಲ್ ಸ್ಟ್ರೆಂತ್ ಇರಬಹುದು. ಎಲ್ಲದರಲ್ಲೂ ನಾವೆಲ್ಲ ತುಂಬಾ ವೀಕ್ ಅಲ್ವಾ. ಈ ತರ ಒಂದು ವೀಕ್ನೆಸ್ ಇದೆ. ಆಮೇಲೆ ಆಧ್ಯಾತ್ಮ ಚಿಂತನೆನೇ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ನಮ್ಗೆಲ್ಲ ಅಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಹೌದು. ಮೂಡ್ ಇರುತ್ತೆ, ಓಕೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಆಮೇಲೆ ಮಧ್ಯಾಹ್ನ ಆಗ್ತಾ ಆಗ್ತಾ ಇರೋದಿಲ್ಲ. ಆಮೇಲೆ ಸೊ ಆಸೆ, ಇಂಟ್ರೆಸ್ಟ್ ಅನ್ನೋದು ಕೂಡ ಇಲ್ಲ ನಮ್ಗೆಲ್ಲ. ಸೊ ಕರೆಕ್ಟ್. ಈ ನಾಲ್ಕೂ ವಿಷಯಗಳಿದೆ. ಫಸ್ಟು ಎಷ್ಟೊಂದು ಭೌತಿಕ ವಿಷಯಗಳು, ಆಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ಲ, ನಾವು ವೀಕು, ಆಮೇಲೆ ಅಷ್ಟೊಂದು ಟೆಂಪ್ಟೇಷನ್ಸ್ ಎಲ್ಲ ಇದೆ. ಈ ಎಲ್ಲ ಇರೋದ್ರಿಂದ ಈ ಬೇರೆ ಎಲ್ಲ ಸಿಸ್ಟಮ್ ಏನೇನಿದೆಯೋ ಯೋಗದ ಸಿಸ್ಟಮ್, ಅದೆಲ್ಲ ಮಾಡಕ್ಕೆ ಕಷ್ಟ. ಆದ್ರೆ ಭಕ್ತಿ ಯೋಗದಲ್ಲಿ ಬೇರೆ ಏನೂ ಇಲ್ಲ.
ಏನು ಭಕ್ತಿ ಯೋಗ ಅಂದ್ರೆ, ಯೋಗ ಅಂದ್ರೆ ಲಿಂಕ್ ಮಾಡೋದು, ಭಗವಂತನ ಜೊತೆ ನಮ್ಮನ್ನು ಲಿಂಕ್ ಮಾಡ್ಕೊಳ್ಳೋದು. ಅಂದ್ರೆ ಆ ಆಚಾರ್ಯರು ಹೇಳ್ಕೊಡೋದು ಸಿಂಪಲ್ ಆಗಿ ಹೇಳ್ಕೊಡ್ತಾರೆ, ಏನೇ ಮಾಡಿ ಅದನ್ನ ಭಗವಂತನಿಗೆ ಲಿಂಕ್ ಮಾಡ್ಬಿಡಿ ಅಂತಾರೆ, ಡೋವಟೈಲ್ ಮಾಡ್ಬಿಡಿ ಅಂತಾರೆ. ನೀವೊಂದು ಓದ್ತೀರಾ, ಓಕೆ, ಭಗವಂತನ ಬಗ್ಗೆ ಓದಿ. ಮಾತಾಡ್ತೀರಾ, ಭಗವಂತನ ಬಗ್ಗೆ ಮಾತಾಡಿ. ಡ್ರಾಯಿಂಗ್ ಮಾಡ್ತೀರಾ, ಭಗವಂತನ ಡ್ರಾಯಿಂಗ್ ಮಾಡಿ. ಅಡಿಗೆ ಮಾಡ್ತೀರಾ, ಭಗವಂತನಿಗೆ ಅಡಿಗೆ ಮಾಡಿ. ಏನೋ ಒಂದು ಇದು ಮಾಡ್ತೀರಾ, ಎಲ್ಲೋ ಒಂದು ಹೋಗ್ಬೇಕಾ, ಟ್ರಾವೆಲ್ ಮಾಡ್ಬೇಕಾ, ಪಿಲಿಗ್ರಿಮೇಜಸ್ ಹೋಗಿ ಭಗವಂತನ ಕನೆಕ್ಟ್ ಮಾಡಿ. ಯಾವುದೋ ಒಂದು ವಿಷಯದಲ್ಲಿ, ಹೇಗೋ ಒಂದು ವಿಷಯದಲ್ಲಿ ಭಗವಂತನನ್ನ ಕನೆಕ್ಟ್ ಮಾಡ್ತಾ ಇರಿ. ಆ ತರ ಕಾನ್ಸ್ಟೆಂಟ್ ಕಾಂಟೆಂಪ್ಲೇಷನ್, ಯಾವಾಗ್ಲೂ ಚಿಂತನೆ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಅದು ಆ ತರ ಸೇವೆ ಮಾಡ್ತಿರ್ತೀವಲ್ಲ, ಅದು ಭಕ್ತಿ ಯೋಗ ಅಂದ್ರೆ. ಅದೇನಾಗುತ್ತೆ, ಅದರ ಕಾನ್ಸ್ಟೆಂಟ್ ಆಗಿ ಆತರ ಮಾಡ್ತಾ ಇರುವಾಗ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ನಮ್ಮ ಏನ್ ಅರಿವಿದೋ ಅದು ಫುಲ್ ಭಗವಂತನ ಬಗ್ಗೆನೇ ಸ್ಯಾಚುರೇಟ್ ಆಗೋಗುತ್ತೆ, ಫುಲ್ ಅದರನ್ನೇ ಸ್ಯಾಚುರೇಟ್ ಆಗೋಗುತ್ತೆ. ಆವಾಗ ಅಂಥವ್ರು ಖಂಡಿತವಾಗ್ಲೂ ಪರಮಾತ್ಮನ ಆ ಧಾಮವನ್ನೇ ಪಡೀತಾರೆ. ಇದೆಲ್ಲ ಈ ತರ ಕಷ್ಟಗಳು, ಅದೆಲ್ಲ ಇದರ ಕಾಂಪ್ಲೆಕ್ಸಿಟೀಸ್ ಅದೆಲ್ಲ ಬೇಕಾಗೇ ಇಲ್ಲ. ಲಾಸ್ಟ್ ಅಲ್ಲಿ ಅರ್ಜುನ ಕೃಷ್ಣ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಕನ್ಫರ್ಮ್ ಮಾಡ್ತಾರೆ ಅಂದ್ರೆ, ಲಾಸ್ಟ್ ಶ್ಲೋಕದಲ್ಲಿ, ಈ ಚಾಪ್ಟರ್ ಲಾಸ್ಟ್ ಶ್ಲೋಕದಲ್ಲಿ, ಈ ಭಕ್ತಿಯನ್ನ ಮಾಡಿದವರು ಯಾವ ತರ ಫಲಗಳನ್ನು ಪಡಿತಾರೆ ಅಂತ ಅಂದ್ರೆ, ವೇದಗಳನ್ನ ಸ್ಟಡಿ ಮಾಡ್ತಾರಲ್ವಾ, ಅದರಿಂದ ಬರೋ ಫಲ ಏನಿದೆಯೋ ಅದೂ ಅಂಥವ್ರಿಗೆ ಸಿಗತ್ತೆ. ಆಮೇಲೆ ತಪಸ್ಸು, ಕಷ್ಟಕರವಾದ ತಪಸ್ಸುಗಳನ್ನೆಲ್ಲ ಮಾಡ್ತಾರಲ್ವಾ, ಆ ಫಲಾನೂ ಸಿಗತ್ತೆ ಭಕ್ತಿ ಮಾಡಿದವ್ರಿಗೆ. ತುಂಬಾ ತುಂಬಾ ಹೆಚ್ಚು ಹೆಚ್ಚು ದಾನ ಮಾಡ್ತಾರಲ್ವಾ, ಆ ಫಲವೂ ಸಿಗುತ್ತೆ. ಆಮೇಲೆ ಕೆಲವೊಬ್ರು ತರ್ಕ ಮಾಡಿ ಎಲ್ಲ ಫಿಲಾಸಫಿ ಕಲಿತು ಅದನ್ನೆಲ್ಲ ಮಾಡ್ತಾರಲ್ವಾ, ಆ ಒಂದು ಇದೂನು ಫಲಾನು ಸಿಗತ್ತೆ ಅವ್ರಿಗೆ. ಆಮೇಲೆ ಏನು ಬೇರೆ ಕಾರ್ಯಗಳನ್ನು ಮಾಡಿ ಅದನ್ನ ಕರ್ಮಯೋಗ, ಭಗವಂತನಿಗೆ ಆ ರಿಸಲ್ಟ್ ಅನ್ನ ಅರ್ಪಣೆ ಮಾಡ್ತಾರಲ್ವಾ, ಆ ಒಂದು ಫಲವನ್ನು ಸಿಗುತ್ತೆ ಎಂತವ್ರಿಗೆ, ಭಕ್ತಿ ಮಾಡಿದವ್ರಿಗೆ. ಅಂದ್ರೆ ನೀನು ಬರೀ ವೇದ ಓದಿದ್ರೆ ಯೂಸ್ ಇಲ್ಲ, ಆದ್ರೆ ಭಕ್ತಿ ಮಾಡಿದ್ರೆ ವೇದ ಓದಿದ ಯೂಸು ಬಂದ್ಬಿಡುತ್ತೆ. ಬರೀ ದಾನ ಮಾಡಿದ್ರೆ ಯೂಸ್ ಇಲ್ಲ, ಬರೀ ದಾನ ಮಾಡಿದ್ರೆ ಓಕೆ, ಬಟ್ ನೀನ್ ಭಕ್ತಿ ಮಾಡಿದ್ರೆ ಆ ದಾನ ಮಾಡಿದ್ರೆ ಏನ್ ಬೆನಿಫಿಟ್ ಅದು ಬಂದ್ಬಿಡುತ್ತೆ ನಿನಗೆ. ಫಿಲಾಸಫಿ ಓದೋದು ತಪ್ಪಲ್ಲ, ಬಟ್ ಭಕ್ತಿ ಮಾಡಿದ್ರೆ ಫಿಲಾಸಫಿ ಓದಿದ ಆ ಬೆನಿಫಿಟ್ ಬಂದ್ಬಿಡುತ್ತೆ ನಿನಗೆ. ಅಂದ್ರೆ ಒಬ್ಬ ಭಕ್ತ ಎಲ್ಲದನ್ನೂ ಇನ್ಕ್ಲೂಡ್ ಮಾಡಿರ್ತಾನೆ ಅಂತ ಅರ್ಥ. ಯಾಕೆಂದ್ರೆ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ಭಕ್ತ ಪ್ರಹ್ಲಾದ ಇದ್ದಾರೆ, ಎಲ್ಲರಿಗೂ ಗೊತ್ತು ಅಲ್ಲ. ಇವಾಗ ನಾ ಹೇಳ್ತೀನಿ ಹೇಗೆ ಒಂದು ಭಕ್ತ ಈ ಎಲ್ಲ ವಿಧದ ಜನರು ಮಾಡೋ ವಿಷಯಗಳನ್ನೆಲ್ಲ ಒಂದು ಭಕ್ತ ಮಾಡ್ತಾನೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟ್ ಏನಂದ್ರು, ವೇದಗಳನ್ನ ಓದೋದು ಅಂತ, ಆಯ್ತಾ. ವೇದಗಳನ್ನ ಓದೋದು ಅಂದ್ರೆ ಏನು ಅಂದ್ರೆ, ವೇದದಲ್ಲಿರೋ ವಿಷಯವನ್ನು ತಿಳ್ಕೊಳ್ಳೋದು, ಸ್ಟಡಿ ಮಾಡೋದು. ಕೃಷ್ಣ ಕ್ಲಿಯರ್ ಆಗಿ ಭಗವದ್ಗೀತೆ ಹೇಳ್ತಾರೆ, ಏನು, ಐ ಆಮ್ ದ ನೋವರ್ ಆಫ್ ದ ವೇದಾಸ್, ನಾನೇ ವೇದ ತಿಳ್ಕೊಂಡವನು ನಾನು. ವೇದದಿಂದ ತಿಳ್ಕೊಬೇಕಾಗಿರೋದು ನನ್ನನ್ನೇ, ವೇದದಿಂದ ತಿಳ್ಕೊಬೇಕಾಗಿರೋದು ನನ್ನನ್ನೇ. ಅಂದ್ರೆ ವೇದ ಓದೋ ಪರ್ಪಸ್ ಏನು, ಭಗವಂತನನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಆಯ್ತಾ. ಆದ ಹಾಗಿರುವಾಗ ಭಕ್ತ ಪ್ರಹ್ಲಾದ ಅಂತ ತಿಳ್ಕೊಳ್ಳಿ, ಭಗವಂತನನ್ನ ತಿಳ್ಕೊಂಡ್ಬಿಟ್ಟ ಅಂದ್ರೆ ಅವನು ವೇದವನ್ನ ಕಲ್ತಂಗೆ ಅಲ್ಲ, ಸ್ಟಡಿ ಮಾಡ್ದಂಗೆ ಅಲ್ಲ, ಅಲ್ವಾ. ಆಮೇಲೆ ನೆಕ್ಸ್ಟ್, ಇವಾಗ ತಪಸ್ಸೆಲ್ಲ ಮಾಡ್ತಾರಲ್ವಾ, ಹಿರಣ್ಯಕಶಿಪು ತಪಸ್ಸೆಲ್ಲ ಮಾಡ್ದ ಅಲ್ವಾ, ಆತರ ಹಿರಣ್ಯಕಶಿಪು ತಪಸ್ಸನ್ನೆಲ್ಲ ಮಾಡ್ದ. ಆದ್ರೆ ಆ ಪ್ರಹ್ಲಾದ ಅವನ ಏನೇನೋ ಟೆಸ್ಟ್ ಕೊಟ್ಟ, ಏನೇನೋ ಎಲ್ಲೆಲ್ಲೋ ಹಾಕದ, ಅದೆಲ್ಲ ಕೂಡ ತಪಸ್ಸಿತಾನೆ. ಬೆಂಕಿಯಲ್ಲಿ ಕೂರಿಸ್ದ, ಅದನ್ನು ತಪಸ್ತಾನೆ. ಆ ಬೆಂಕಿಯಲ್ಲಿ ಕೂರಿಸ್ದಾಗಳು ಆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಇದ್ದ ಪ್ರಹ್ಲಾದ. ಅಂದ್ರೆ ಆ ತಪಸ್ಸನ್ನೂ ಮಾಡಿದ, ಅಂದ್ರೆ ಡಿವೋಟಿ ತಪಸ್ಸುಗಳನ್ನೂ ಮಾಡ್ತಾರೆ ಅಂದ್ರೆ ಆ ಡಿವೋಷನಲ್ ಸರ್ವಿಸ್ ಅಲ್ಲಿ ಅದೂ ಬಂದ್ಬಿಡುತ್ತೆ ಅಂತ, ಅದು ಇನ್ಕ್ಲೂಡ್ ಆಗೋಗುತ್ತೆ ಅವ್ರ ಆಕ್ಟಿವಿಟೀಸ್ ಅಲ್ಲಿ ಅಂತ. ಆಮೇಲೆ ದಾನ ಮಾಡೋರು, ವಾ ಏನೆಲ್ಲ ದಾನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಆ ಹಣ ಕೊಡ್ಬೋದು, ಊಟ ಕೊಡ್ಬೋದು, ವಿದ್ಯೆ ಕೊಡ್ಬೋದು, ಎಲ್ಲ ಕೊಡ್ಬೋದು. ಅದು ಎಲ್ಲದಕ್ಕಿಂತ ಬೆಸ್ಟ್ ಚಾರಿಟಿ ಏನ್ ಗೊತ್ತಾ, ಇನ್ನೊಬ್ಬರಿಗೆ ಅವರು ಪರಮಾತ್ಮನನ್ನ ಸೇರೋದು ಹೇಗೆ ಅಂತ ಹೇಳ್ಕೊಡ್ತೀವಲ್ಲ, ಅದು ದೊಡ್ಡ ದಾನ. ಭಕ್ತರು ಏನ್ ಮಾಡ್ತಿರ್ತಾರೆ ಸದಾಕಾಲ, ನೀನು ಹೇಳು ಜಪ, ಪ್ರಹ್ಲಾದ ಏನ್ ಮಾಡ್ತಿರ್ತಾರೆ, ನೀನು ಹೇಳು ನಾರಾಯಣ ಅಂತ ಹೇಳು, ನಾರಾಯಣ ಅಂತ ಹೇಳು ಅಂತ ಹೇಳಿ ಬೇರೆಯವ್ರನ್ನ ಹೇಳಿಸ್ತಾ ಇರ್ತಾರೆ. ಅದು ಪರಮವಾದ ದಾನ. ಅಂದ್ರೆ ಒಂದು ಡಿವೋಟಿ ಹೈಯೆಸ್ಟ್ ದಾನವನ್ನು ಮಾಡ್ತಾ ಇರ್ತಾನೆ.
ಅಲ್ವಾ? ಆಮೇಲೆ ಫಿಲಾಸಫಿ, ಭಗವಂತ ಅಂದ್ರೆ ಏನು, ಜಗತ್ತಂದ್ರೆ ಏನು ಅಂತ ಭಕ್ತರು ಆ ಒಂದು ಭಕ್ತಿ ಮೂಲಕನೇ ಫಿಲಾಸಫಿ ಫುಲ್ಲು ತಿಳ್ಕೊಂಡಿರ್ತಾರೆ, ಫಿಲಾಸಫಿ ಮೂಲಕ ಅದನ್ನ ಫಿಲಾಸಫಿನ ಹೇಳ್ತಾ ಇರ್ತಾರೆ. ಆಮೇಲೆ ಕರ್ಮಯೋಗ, ಅವ್ರು ಏನೆಲ್ಲಾ ಕರ್ಮ ಮಾಡ್ತಾರೋ ಪ್ರತಿ ಕರ್ಮದಲ್ಲಿ ಭಗವಂತನನ್ನ ಇನ್ಕ್ಲೂಡ್ ಮಾಡ್ಕೋತಾರೆ, ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಇದಂತೂ ಅವ್ರದ್ದು ದಿನಚರ್ಯನೇ ಹಾಗೆ ಇರುತ್ತೆ. ಸೊ ಒಬ್ಬ ಭಕ್ತ ಡಿವೋಷನಲ್ ಸರ್ವಿಸ್ಸು ಅನ್ನೋದು, ಭಕ್ತಿ ಸೇವೆ ಅನ್ನೋದು ಎಲ್ಲದನ್ನೂ ಇನ್ಕ್ಲೂಡ್ ಆಗೋಗಿರೋದ್ರಿಂದ ಒಂದು ಭಕ್ತಿಯನ್ನ ಮಾಡಿದ್ರೆ ಸಾಕು, ಬೇರೆ ಇದೆಲ್ಲವೂ ಬಂದುಬಿಡುತ್ತೆ, ಇನ್ಕ್ಲೂಡ್ ಆಗೋಗುತ್ತೆ. ಅದಕ್ಕೆ ಭಕ್ತಿ ಯೋಗ ಅನ್ನೋದು, ಭಕ್ತಿ ಸೇವೆ ಅನ್ನೋದು ಎಲ್ಲದಕ್ಕಿಂತ ಟಾಪ್ ಮೋಸ್ಟು ಅಂತ ಹೇಳಿ ಕೃಷ್ಣ ಇಲ್ಲಿ ಕನ್ಕ್ಲೂಡ್ ಮಾಡ್ತಾರೆ. ಹ್ಮ್ ಆಯ್ತಾ? ಸೊ ಅಟೈನಿಂಗ್ ದ ಸುಪ್ರೀಂ ಅಲ್ಲಿ ಫಸ್ಟ್ ಡೌಟ್ಸ್ ಬಗ್ಗೆ ಮಾತಾಡ್ಬೇಕು, ಅರ್ಜುನ ಕೇಳೋ ಡೌಟ್ಸ್ ಎಲ್ಲ. ಆಮೇಲೆ ಅಂದ್ರೆ ಎಂಡ್ ಆಫ್ ಲೈಫ್ ಅಲ್ಲಿ ಹೇಗೆ ಮಾಡ್ಬೇಕು ಅಂದ್ರೆ ಅಂದ್ರೆ ಎಂಡ್ ಆಫ್ ಲೈಫ್ ಅಲ್ಲಿ ನಾವು ದೇವ್ರನ್ನ ನೆನೆಸ್ಕೋಬೇಕು ಅಂದ್ರೆ ಸುಮ್ಮನೆ ಬಂದ್ಬಿಡಲ್ಲ. ಲೈಫ್ ಫುಲ್ಲು ಆ ತರ ಒಂದು ಪ್ರಾಕ್ಟೀಸ್ ಮಾಡ್ಬೇಕು, ಆ ತರ ಒಂದು ಕಾನ್ಶಿಯಸ್ನೆಸ್ ನ ಡೆವಲಪ್ ಮಾಡ್ಕೋಬೇಕು. ಆವಾಗ ಟೈಮ್ ಆಫ್ ಡೆತ್ ಅಲ್ಲಿ, ಸಾಯೋ ಟೈಮಲ್ಲಿ ಭಗವಂತನ ಜ್ಞಾಪಕ ಬರುತ್ತೆ. ಆಮೇಲೆ ಅಟೈನಿಂಗ್ ದ ಸುಪ್ರೀಂ, ಅಂದ್ರೆ ಅಟೈನಿಂಗ್ ದ ಸುಪ್ರೀಂ, ಭಗವಂತನ ಅಟೈನ್ ಮಾಡಕ್ಕೆ ಏನೇನು ಡಿಫ್ರೆಂಟ್ ವಿಧಗಳಿದೆ ಅಂತೆಲ್ಲ ಹೇಳಿದ್ರು ಕೃಷ್ಣ. ಲಾಸ್ಟ್ ಡಿ ಅಂದ್ರೆ ಡಿವೋಷನ್. ಇದೆಲ್ಲ ವಿಧಗಳಲ್ಲಿ ಭಗವಂತನ ಪಡೆಯೋದಕ್ಕೆ ಈಸಿ, ಸಿಂಪಲ್, ಮೋಸ್ಟ್ ಪ್ರಾಕ್ಟಿಕಲ್ ಒಂದು ಭಕ್ತಿ ಯೋಗ, ಭಕ್ತಿ ಸೇವೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಆಯ್ತಾ? ಭಕ್ತಿಯ ಮೂಲಕ ಪರಮಾತ್ಮನ ಸೇರಬಹುದು. ಇವಾಗ ಅದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ, ಲಾಸ್ಟ್ ಶ್ಲೋಕ ಆಫ್ ದಿಸ್ ಚಾಪ್ಟರ್. ಓಕೆ, ಶ್ಲೋಕ ನಂಬರ್ 28 ಅದನ್ನ ರಿಸೈಟ್ ಮಾಡೋಣ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವಾ ಯೋಗಿ ಪರಂ ಸ್ಥಾನಂ ಉಪೈತಿ ಚಾದ್ಯಂ ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಠಂ ಅತ್ಯೇತಿ ತತ್ಸರ್ವಂ ಇದಂ ವಿದಿತ್ವಾ ಯೋಗಿಂ ಪರಂ ಸ್ಥಾನಂ ಉಪೈತಿ ಚಾದ್ಯಂ. ಅಂದ್ರೆ ವೇದ ಓದೋದ್ರಿಂದ, ಯಜ್ಞ ಮಾಡೋದ್ರಿಂದ, ತಪಸ್ಸು ಮಾಡೋದ್ರಿಂದ, ದಾನ ಮಾಡೋದ್ರಿಂದ ಏನು ಪುಣ್ಯ ಫಲ ಸಿಗುತ್ತೋ ಅದೆಲ್ಲಾನು ಎಲ್ಲವನ್ನು ಈ ಭಕ್ತಿ ಯೋಗದಲ್ಲೇ ಸಿಕ್ಬಿಡುತ್ತೆ. ಅಂತ ಭಕ್ತ ಪರಂ ಸ್ಥಾನಂ, ನನ್ನ ಪರಮವಾದ ಸ್ಥಾನ, ಸುಪ್ರೀಂ ಅಬೋರ್ಡ್ ಅನ್ನ ಬಂದು ಸೇರ್ತಾನೆ. ಉಪೈತಿ ಚಾದ್ಯಂ, ಬಂದು ಸೇರ್ತಾನೆ ಅಂತ ಹೇಳಿ. ಓಕೆ, ಸೊ ಇದರ ಜೊತೆಗೆ ನಾವು ಚಾಪ್ಟರ್ 8 ನ ಕನ್ಕ್ಲೂಡ್ ಮಾಡ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್.